ಅಂದ್ಕೊಂಡಂಗೆ ನಡೆದಾಗ ಇದೆಲ್ಲ ಆಗ್ತದನ ಅನ್ನೋ ವಿಚಾರ ಮಾಡೋ ಮುಂದೆ ಅದಕ್ಕಾಗಿಯೇ ಹಾಸನದಲ್ಲೇ ನಾವು ಬಿ ಜೆ ಪಿಯಲ್ಲಿ ಪ್ರೆಷರ್ ಆಗೋ ಸಲುವಾಗಿ ಕಾಂಗ್ರೆಸ್ಗೆ ಎಚ್ಚರಿಕೆ ಕೊಡೋ ಸಲುವಾಗಿ ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ, 2 ಲಕ್ಷಕ್ಕೂ ಮಿಕ್ಕಿ ಜನ ಕೊಡಿಸ್ತಾ ಇದ್ದೀವಿ ಅಂತೇಳಿ JDSದ ವಿಶೇಷವಾಗಿ ಅಲ್ಲಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಒಂದು ಇದು ಆ್ಯಸ್ ಎ ಏನಪ್ಪ ಚಾಲೆಂಜ್ ಆಗಿ ಈ ಒಂದು ಏನೋ ಪ್ರತಿಭಟನೆ ಆಗಿರ್ಬೋದು ಅಥವಾ ಒಂದು ಸಮಾವೇಶ ಆಗಿರ್ಬೋದು ಮಾಡ್ತಾ ಇದ್ದಾರೆ ಹಾಸನದಲ್ಲಿ. ಯಾಕಂದ್ರೆ ಹಾಸನ, ಮೈಸೂರು ಇವೆಲ್ಲ ಅವರ ಏನಪ್ಪ ಅಂತಂದ್ರೆ ಒಂದು ತಾಯಿನೆಲ್ಲ ಇದ್ದಂಗೆ ಅಥವಾ ಪ್ರಭಾವಿತ ಆ ಏರಿಯಾದಲ್ಲಿ ಒಕ್ಕಲಿಗರಿದ್ದಾರೆ. ಅದಕ್ಕೆ ಏನಾದರೂ ಅವ್ರ ಅನುಕೂಲವಾಗಿ ಒಂದು 40-50 ಸೀಟ್ ಬಂದರೆ ಕಿಂಗ್ ಮೇಕರ್ ಆಗೋ ಸಾಧ್ಯತೆ ಅದಾವ ಹಿಂದೆ ಆದಂಗೆ ಅನ್ನೋದು ಅವ್ರ ಕನಸು. ನೋಡೋರು ಏನಾಗ್ತದೆ, ಯಾಕಂದ್ರೆ ಜನರ ಕೈಯಲ್ಲಿದೆ ಎಲ್ಲ ಜನ ಯಾವ ರೀತಿಯಾಗಿ ಈ ಮುಂಬರುವ ಒಂದು ಏನು ಫಂಕ್ಷನ್ ಮಾಡ್ತಾಯಿದ್ದಾರೆ, ಯಾವ ರೀತಿ ಸ್ವೀಕಾರ ಮಾಡ್ತಾರೆ. ಇದಕ್ಕೆ ಕಾಂಗ್ರೆಸ್ಸಿಗರು ಮತ್ತು BJPಯಲ್ಲೂ ನಾವು ಮುಖ್ಯಮಂತ್ರಿ ಆಗಬೇಕು ಕನಸು ಕಾಣುವಂಥವ್ರು ಏನೇನು ಮಾಡ್ಬೋದು ಅನ್ನೋದು ಮತ್ತೆ ನೋಡೋಣ ಅಂತ. ಏನೋ ಆಗಲಿ ಈ ಒಂದು ದೊಡ್ಡ ಬೃಹತ್ ಸಭೆ ಯಶಸ್ವಿಯಾಗಿ ಪಾಪ ಕುಮಾರಸ್ವಾಮಿಗಳದು ನಮ್ಮ ದೇವೇಗೌಡರ ಕನಸು ಈಡೇರಲಿ, ಮತ್ತೊಂದು ಪ್ರಾದೇಶಿಕ ಪಕ್ಷ ಉಳಿರಿ ಅನ್ನೋದು ನಮ್ಮದೆಲ್ಲರದು ಆಸೆ. ಅದರ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಅದೇನೋ ಆಗಲಿ ಒಟ್ಟಿನಲ್ಲಿ ಬೃಹತ್ ಸಭೆ ಆಗುವಂಥ ಗ್ಯಾರಂಟಿ. ಅದೇ ಕಾಲಕ್ಕೆ ಈಗಿನ ಮಟ್ಟಿಗೆ BJP ಮೋಸ್ಟ್ಲಿ CM ಮಾಡೋ ಸಲುವಾಗಿ HD ಅವರಿಗೆ ಒಂದಿಷ್ಟು ಆಸೆ ತೋರಿಸೋದಕ್ಕಾಗ್ತದೆ. ಬಟ್ ಇನ್ನು ನಂತರದ ರಾಜಕೀಯ ಬದಲಾಗ್ತದೆ ನೋಡೋಣ ಅಂತ ಹೇಳ್ತಾ. ಯಾಕಂದರೆ ಯಾವುದೇ ರಾಜಕೀಯ ಪಕ್ಷ ಇದ್ದರೂ ತನ್ನ ಲಾಭ ನೋಡ್ತಿರ್ತದೆ, ತನ್ನ ಅಸ್ತಿತ್ವ ನೋಡ್ತಿರ್ತದೆ. ಆ ದಿಶೆಯಲ್ಲೇ ಕುಮಾರಸ್ವಾಮಿಗಳನ್ನ ಬೆಳೆಸಿದ್ರೆ ನಾಳೆ ನಮಗೆ ಮುಳ್ಳಾಗ್ತಾರೆ ಅನ್ನೋಂಥ ಭಾವನೆ ಅಲ್ಲಿರ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ BJPಗೂ ಸಹಿತ ಎಷ್ಟು ಮಟ್ಟಿಗೆ ವಿಶ್ವಾಸ ಅನ್ನೋದನ್ನು ಸ್ವತಃ JDS ನಿರ್ಧಾರ ಮಾಡಲಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಂಸ್ಕಾರವನ್ನು ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.